ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಹಾಗೂ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮೇಲೆ ಎಂಎಲ್ಸಿ ರಾಜೇಂದ್ರ ಗರಂ ಆಗಿದ್ರು. ದಲಿತನೊಬ್ಬರು ತುಮುಲ್ ಅಧ್ಯಕ್ಷನಾಗಿದ್ದಕ್ಕೆ ಅಸೂಯೆ ಪಡುತ್ತಿರುವ ಇಬ್ಬರು ಜೆಸಿ ಮಾಧುಸ್ವಾಮಿ ವಾಸು ತುಚ್ಛ ಮಾತುಗಳನ್ನು ನಿಲ್ಲಿಸುವಂತೆ ಆರ್ ರಾಜೇಂದ್ರ ತಾಕೀತನ್ನ ಮಾಡಿದ್ದಾರೆ. ಸೋಮಶೇಖರ ರೆಡ್ಡಿ, ಬಾಲಚಂದ್ರ ಜಾರಕಿಹೊಳಿ ಕೆಎಂಎಫ್ ಅಧ್ಯಕ್ಷರಾಗಿದ್ದಾಗ ಈ ಕಾನೂನು ವಿವೇಕ ಮಾಧುಸ್ವಾಮಿಯವರಿಗೆ ಇರಲಿಲ್ಲವಾ? ಈಗ ಬಂದಿದೆಯಾ ಎಂದು ಕಿಡಿಕಾರಿದ್ರು. ಜೆಸಿಎಂ ರವರೇ, ನಿಮ್ಮಂತೆ ಬೃಹಸ್ಪತಿಯಂತೆ ಮಾತಾಡಲು ನನಗೂ ಬರುತ್ತೆ ಅಂತ ಹೇಳಿ ಮಾತನಾಡಿದ್ದಾರೆ. ಒಬ್ರು ಹಾಲಿ ಶಾಸಕರು, ಒಬ್ರು ಏನಂತ ಹೇಳ್ತಾರೆ, ನಾಲಾಯಕ ಅಂತ ಹೇಳ್ತಾರೆ. ಯಾರನ್ನ? ಸಹಕಾರಿ ಸಚಿವರು. ರೈತರಿಗೆ ಕಾಪಾಡಿಕೊಡೋರು ಅಂತ ಹೇಳ್ತಾರೆ. ಇದೇ ಸೋಮಶೇಖರ್ ರೆಡ್ಡಿನ ನಾಮಿನಿ ಮಾಡಿದ್ರಲ್ಲಪ್ಪ ರಾಜ್ಯದಲ್ಲಿ ಹಾಲು ಒಕ್ಕೂಟಕ್ಕೆ. ಅವಾಗ್ಲೂ ಅವ್ರನ್ನ ನೀವು ರಾಜ್ಯದ ಕೆಎಂಎಫ್ ಅಧ್ಯಕ್ಷ ಮಾಡಿದ್ರೆ ಇದೇ ಬಿಜೆಪಿ ಸರ್ಕಾರ. ಇದೇ ಜಾರಕಿಹೊಳಿಯನ್ನ ನೀವು ನಾಮಿನಿ ಮಾಡಿದ್ರಿ, ಅಧ್ಯಕ್ಷ ಮಾಡಿದ್ರಿ. ಅವಾಗ ಇಡೀ ರಾಜ್ಯಕ್ಕೆ ರೈತರು ಕಾಪಾಡಿಕೊಡಿಲ್ವಾ? ಈಗ ಇಲ್ಲಿ ಯಾರೋ ಒಬ್ಬ ಹಿಂದುಳಿದವನೊಬ್ಬ ದಲಿತ ಅಧ್ಯಕ್ಷ ಆಗ್ತಿದ್ದಂಗೆನೆ ಇವ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ತಡ್ಕೊಳಕ್ಕಾಗ್ದಲೇ ಇರೋದಕ್ಕೆ ಕಾಪಾಡಿಕೊಡೋದು, ಹೌದಲ್ಲ? ಪಾಪ ಸದಾನಂದ ಗೌಡ್ರದ್ದು ಅದೃಷ್ಟ ಇತ್ತು, ಅವ್ರನ್ನು ನಾಮಿನಿ ಮಾಡಿದ್ರು ಕೆಎಂಎಫ್ ಅಧ್ಯಕ್ಷ ಮಾಡಕ್ಕೆ. ಬಟ್ ಅವತ್ತಿನ ಪರಿಸ್ಥಿತಿ ಆಗ್ಲಿಲ್ಲ. ಅವ್ರು ಆಗ್ದಲೇ ಇರೋದಕ್ಕೆ ಅದಾದ್ಮೇಲೆ ಅವ್ರು ರಾಜ್ಯದ ಮುಖ್ಯಮಂತ್ರಿ ಆದ್ರು. ನಾಮಿನಿ ಮಾಡಿ ಕೆಎಂಎಫ್ ಅಧ್ಯಕ್ಷ ಮಾಡಬೇಕು ಅಂತ ಅವತ್ತಿನ ಸರ್ಕಾರ ಬಹಳ ಪ್ರಯತ್ನ ಮಾಡಿದ್ರು. ಅದಾಗ್ಲಿಲ್ಲ. ಆದ್ರೆ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ 1 ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾವು ನೋಡು. ನಾನು ಆ ಮಾಜಿ ಕಾನೂನು ಸಚಿವರು ಕೇಳ್ಕೊಳ್ಳುವಂಥದ್ದು, ನಾನಾಯಕಂತ ಮಾತನ್ನ ನೀನು ಉಪಯೋಗಿಸ್ತಿಲ್ಲಪ್ಪ, ನೀ ಏನಪ್ಪ ಬಹಳ ಬುದ್ಧಿವಂತ ಅಂತ ಹೇಳ್ಬೇಕ ನಿಮ್ಮನ್ನ? ಹೌದಲ್ಲ? ನಮಗೂ ಮಾತಾಡಕ್ ಬರುತ್ತೆ, ಮಾತಾಡಬಾರ್ದು ಅಂತ ಅಲ್ಲ. ಅದೇ ಬಹಳ ಹಿರಿಯ ರೀತಿ ಅಂತ ನಾವು ಗೌರವನ್ನ ಕೊಡ್ತೀವಿ. ಆದ್ರೆ ಬಹಳ ಬೃಹಸ್ಪತಿ ತರ ನೀವು ಮಾತಾಡ್ತೀರಿ. ನಿಮ್ಗೆ ಅಷ್ಟು ಜ್ಞಾನ ಇಲ್ಲ ಯಾರ ಬಗ್ಗೆ ಏನ್ ಮಾತಾಡ್ಬೇಕು. ಇಲ್ಲ ಇದ್ರ ಹಿಂದೆ ಯಾರನ್ನ ಮಾಡುವಂತ ಸಂದರ್ಭದಲ್ಲಿ ನೀವು ಅವತ್ತಲ್ಲೇ ಇದ್ರಲ್ಲ, ನೀವು ಕೂತು ನೀವು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ನಿಮ್ಮ ಪಕ್ಷನೇ ನಾಮಿನಿ ಮಾಡಿದಂತ ಸಂದರ್ಭದಲ್ಲಿ ಅವತ್ತಾಕೆ ಮಾತಾಡಲಿಲ್ಲ? ಅಲ್ಲೇನೋ ಮೈಕ್ ಸಿಕ್ತಿದಂಗೆ ನಾನೇನೋ ಗೆಲ್ಲಿಸ್ಬಿಟ್ಟಿದೀನಿ ಅಂತ ಮಾತಾಡಿದ್ವಿ. ಇವತ್ತು ಅಲ್ಲಿ ಗೆಲ್ಸೋದಕ್ಕೆ ನೀವು ಎಷ್ಟೇನೆಲ್ಲ ಕೆಲಸಗಳು ಮಾಡಿದ್ರೆ ನನಗೆ ಗೊತ್ತಿಲ್ವಾ? ಅಲ್ಲಿ ಏನು ನಿರ್ದೇಶಕರಾಗಿ ಏನ್ ಗೆದ್ದಿದ್ದಾರೆ ಅವ್ರನ್ನ ಗೆಲ್ಸೋದಕ್ಕೆ ನೀವು ಯಾವ ರೀತಿ ಶ್ರಮ ಪಟ್ರಿ? ಅಷ್ಟೇ ಶ್ರಮವನ್ನ ನಿಮ್ ಚುನಾವಣೆ ಬಂದಾಗ ಮಾಡ್ಬೋದಿತ್ತಲ್ಲ. ನೀವು MLA ಸೋತಿದ್ದೇನೆ ಕೇಳಿ ನಿಮ್ಮ ದುರಾಂಕಾರಕ್ಕೆ, ನಿಮ್ದು ಏನ್ ಅಹಂಕಾರ ದುರಾಂಕಾರ ಇದೆ ಇದು ನೀವು ಸೋತಿದ್ದಲ್ಲಿ ಜನಗಳು ಬೇಸತ್ತಿರೋದು. ಅದಕ್ಕೆ ನಿಮ್ಮನ್ನ ಆ ತಾಲೂಕಿನ ಜನ ನಿಮ್ ಜಿಲ್ಲಾ ಮಂತ್ರಿ ಆಗಿದ್ರು, ಕಾನೂನು ಸಚಿವರಾಗಿದ್ರು, ಕಾನೂನು ಪಂಡಿತರಾಗಿದ್ರು ಆ ತಾಲೂಕು ಜನ ಸೋಲಿಸಿದ್ದು ಇದೇ ವಿಚಾರಕ್ಕೆ. ಇನ್ನೊಬ್ರು ಶಾಸಕರು ಮಾತಾಡೋದು ನಮ್ ಜೊತೆಗಿದ್ದಾರೆ, ನಮ್ಮ ಪಕ್ಷದ ಶಾಸಕರು. ಬಹಳ ಮೊನ್ನೆ ಏನಪ್ಪ ವಿಶೇಷವಾಗಿ ಹೇಳಿದವರು ಅಂತ ಹೇಳಿದ್ರೆ, ಯಾವತ್ತೂ ಅವ್ರಿಗೆ ಕಾಳಜಿ ಇಲ್ದಲೇ ಇದ್ದವ್ರು ಮೊನ್ನೆ ದಲಿತರ ಬಗ್ಗೆ ಮಾತಾಡೋದು. ಲೆಫ್ಟ್ ಕೊಟ್ಟು ರೈಟ್ ಕೊಡ್ಲಿಲ್ಲ, ಹೌದಲ್ಲ? ಅದೇ ಆಯ್ತಪ್ಪ, ಅಷ್ಟು ನಿಮ್ಗೆ ಕಾಳಜಿ ಇದ್ದಿದ್ರೆ ನಿಮ್ ಮನೆಯವ್ರನ್ನೇ ಬಿಟ್ಟು ಅಲ್ಲಿ ಯಾರೋ SC ST ನಿಲ್ಲಿಸ್ಬೋದಿತ್ತಲ್ಲ. ಅಷ್ಟು ನಿಮ್ಗೆ ಹಿಂದುಳಿದವ್ರ ಬಗ್ಗೆ SC ST ಬಗ್ಗೆ ನಿಮ್ಗೆ ಕಾಳಜಿ ಇದ್ದಿದ್ರೆ ಈ ಮನೆಯವ್ರನ್ನೇ ನಿಲ್ಸೋದ್ ಬಿಟ್ಟು ನೀವು ಅಲ್ಲಿ ಯಾರೋ ಒಬ್ಬ ಹಿಂದುಳಿದವ್ರನ್ನ ನಿಲ್ಸಿ ಗೆಲ್ಲಿಸ್ಕೊಂಡಿದ್ರೆ ಅವತ್ತು ನೀವು ಮಾತಾಡಿದಕ್ಕೆ ನಾವು ಅದಕ್ಕೊಂದು ಪ್ರಶಂಸೆ ಇರೋದು. ಏನಿಲ್ವಲ್ಲ, ಅಧಿಕಾರ ನನ್ನ ಹೆಂಡತಿಗೆ ಸಿಗ್ಲಿಲ್ಲ ಅಂತ ಹೇಳಿ ಏನೋ ದಿವಸ ರಾಜಣ್ಣವ್ರನ್ನು ಬೈಕೊಳ್ಳೋದೆ, ಪರಮೇಶ್ವರ್ ಅವ್ರನ್ನು ಬೈಕೊಳ್ಳೋದೆ. ಏನೇನು ಮಾತು ಕೊಟ್ಟಿದ್ರು ನಿಮ್ಗೆ? ಪರಮೇಶ್ವರ್ ಅವರಾಗ್ಲಿ ರಾಜಣ್ಣವರಾಗ್ಲಿ, ಇಲ್ಲಪ್ಪ ನಿನ್ನ ಹೆಂಡತಿ ಗೆಲ್ಲಿಸ್ಕಮ್ಮ, ನಿನ್ನ ಹೆಂಡತಿನ ಅಧ್ಯಕ್ಷ ಮಾಡ್ತೀನಿ ಅಂತ ಯಾರಾದ್ರು ಮಾತು ಕೊಟ್ಟಿದ್ರ? ಈಗ ಗೆಲ್ಲಿಸ್ಕೊಂಡಿದ್ದೀರ. ನಾವೇ ಸಹಕಾರ ಸಚಿವರು ಇದ್ದೀವಪ್ಪ, ನಾಗೇಶ್ ಬಾಬುನ ಅಧ್ಯಕ್ಷ ಮಾಡ್ಬೋದಿತ್ತಲ್ಲ. ಮಾಡೋ ಅವಕಾಶ ನಮ್ಗೆ ಇರ್ತಾರೆ. ಯಾಕೆ ಹೇಳ್ತೀರಿ ನಮ್ಮನ್ನ? ನಾಗೇಶ್ ಬಾಬು ಅಂದ್ರೆ ಇನ್ನೊಬ್ರು ಮಾಡ್ಬೋದಿತ್ತು.